ಡಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣದಲ್ಲಿ ನಮ್ಮ ಕುಟುಂಬಸ್ಥರು ಭಾಗಿಯಾಗಿಲ್ಲ, ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಿ ಅಂತ ಹೇಳೋದಕ್ಕೆ ಇವತ್ತು ಡಿ.ಕೆ ಶಿವಕುಮಾರ್ ಬಳಿ ಮನವಿ ಮಾಡೋದಕ್ಕೆ ಈಗ ಮಹಿಳೆಯರು ಕೂಡ ಬಂದಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು ಪೂರ್ವ ವಲಯದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡೋಕೆ ಕುಟುಂಬಸ್ಥರು ಕೂಡ ಬಂದಿರುವಂತ ನನ್ನ ಜೊತೆ ಕುಟುಂಬಸ್ಥರು ಅವ್ರನ್ನ ನಾನು ಮಾತಾಡ್ತೇನೆ. ಮೇಡಮ್, ಈಗ ಆ ಘಟನೆ ಕೂಡ ತಮ್ಗೆ ಗೊತ್ತಿರುವಂತದ್ದು. ಸೊ ಘಟನೆ ನಡೆದು ಎಷ್ಟು ದಿನಗಳಾಗಿದೆ ಮತ್ತೆ ಈಗ ಏನ್ ಮನವಿ ಕೊಡೋದಕ್ಕೆ ಬಂದಿದ್ದೀರಾ ಅಂತ? 3 ವರ್ಷ ಆಯ್ತು ಇದು ಘಟನೆ ಆಗಿ. ಕರ್ಕೊಂಡೋಗಿನೂ 3 ವರ್ಷ ಆಯ್ತು, ಇನ್ನೂವರೆಗೂ ಬಿಟ್ಟಿಲ್ಲ. ಏನು ಬೇಲ್ಗೂ ಅಪ್ಲೈ ಮಾಡ್ತಾ ಇಲ್ಲ. ಏನಾದರೂ ಬೇಲ್ಗೆ ಅಪ್ಲೈ ಮಾಡಿದ್ರು ರಿಜೆಕ್ಟ್ ಮಾಡ್ತಾವ್ರೆ. ಏನು ಕಾರಣ ಅಂತ ಗೊತ್ತಿಲ್ಲ, ನಮಗೂ ಏನು ಗೊತ್ತಿಲ್ಲ. ಏನಾದರೂ ಹೇಳಿದ್ರೆ ಅಲ್ವಾ ಗೊತ್ತಾಗೋದು. ಹಿಂಗಲ್ಲ ಹಿಂಗಂತ ಏನು ಹೇಳೋದೇ ಇಲ್ಲ. ಮಾಡ್ತಾ ಇದೀವಿ ಅಷ್ಟೇ ಹೇಳೋದು. ಎಷ್ಟು ಸಲ ಅಂತ ತಿರುಗ್ತಾ ಇರಬೇಕು ಹೇಳಿ? ಯಾರೂ ಇಲ್ಲ ಮನೆಯಲ್ಲೂ ಹೋಗಿ ಕೇಳ್ಕೊಂಡು ಬರಲಿ ಅಂತ. ನಾವೇ ಬರಬೇಕು, ಮಗುಗೆ ಬಿಟ್ಟು ಎಲ್ಲ ಬಿಟ್ಟು ನಾವೇ ಬರಬೇಕು. ನಮ್ಮ ಜೀವನ ತುಂಬ ಇದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಯಾರು ಬಂದು ನಮಗೆ ಕೇಳ್ತಾ ಇಲ್ಲ, ನಿಮಗೆ ಏನಾದರೂ ಸಹಾಯ ಬೇಕಾ ಮಾಡಬೇಕಾ ಅಂತ. ಏನೂ ಇಲ್ಲ, ಬರೀ ಓಟ್ಗೆ ಮಾತ್ರ ಬರ್ತೀರಾ, ಬಂದು ಕೇಳ್ಕೊಳ್ತೀರಾ ಓಟ್ ಕೊಡಿ ನಾವು ಮಾಡ್ತೀವಿ ಅಂತ. ಹಂಗೆ ಇದು 6 ತಿಂಗಳು ಮುಂಚೆ ಮಾಡಿಬಿಟ್ಟು ಹೋಗಿದ್ರು, ಇನ್ನೂವರೆಗೂ ಬಂದಿಲ್ಲ ಯಾರು. ಏನಂತ ನಮಗೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಹೇಳ್ತೀವಿ, ಅವ್ರಿಗೆ ಬೇಲ್ ಮಾಡಿಸಿ ಸ್ವಲ್ಪ ಬಿಡಿಸ್ಬಿಡಿ. ನಿಮಗೆ ತುಂಬ ಥ್ಯಾಂಕ್ಸ್ ಆಗುತ್ತೆ. ಎಲೆಕ್ಷನ್ ಮುಂಚೆ ಯಾರು ಬಂದಿದ್ರು ಮೇಡಮ್? ಅಂದ್ರೆ ರಿಲೀಸ್ ಮಾಡಿಸ್ತೀವಿ ಅಂತ ಹೇಳಿದ್ರ, ಯಾರು ಬಂದಿದ್ದು? ಏನು ಶ್ರೀನಿವಾಸ್ ಬಂದು ನಮ್ಮ ಮನೆ ಹತ್ರ ಕೇಳ್ಕೊಂಡು ಹೋಗಿದ್ರು, ನೀವು ಓಟ್ ಹಾಕಿ ನಾವು ಬಿಡಿಸ್ತೀವಿ ಅಂತ. 6 ತಿಂಗಳು ಆಯಿತು ಓಟ್ ಹಾಕಿನೂ, ಇನ್ನು ಏನು ರೆಸ್ಪಾನ್ಸೇ ಕೊಡ್ತಾ ಇಲ್ಲ ಅವರು. ನಮಗೂ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಸ್ವಲ್ಪ ದಯವಿಟ್ಟು ಬೇಲ್ ಮಾಡಿಸಿ ಅವ್ರವ್ರ ಮನೆಗೆ ಅವ್ರವ್ರಿಗೆ ಬಿಟ್ಬಿಡಿ ಅಷ್ಟೇ. ಈಗ ಒಟ್ಟು ಎಷ್ಟು ಮಹಿಳೆಯರು ಬಂದಿದ್ದೀರಾ? ಸೊ ತಮ್ಮ ಕುಟುಂಬದಿಂದ ಒಟ್ಟು ಎಷ್ಟು ಜನ ಈಗ ಅರೆಸ್ಟ್ ಮಾಡಲಾಗಿದೆ ಈಗ ಆಲ್ರೆಡಿ ಅಂತ? ನನ್ನ ಫ್ಯಾಮಿಲಿಯಿಂದ ನನ್ನ ಬ್ರದರ್ ಒಬ್ಬನೇ ಸರ್ ಇರೋದು. ನನ್ನ ಬ್ರದರ್ನ ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಒಟ್ಟು 37 ಫ್ಯಾಮಿಲಿಯಲ್ಲಿ ಅಟ್ಲೀಸ್ಟ್ 20 ಫ್ಯಾಮಿಲಿನವರು ಬಂದಿದ್ದಾರೆ ಸರ್. 20 ಫ್ಯಾಮಿಲಿಯಿಂದ 40 to 70 ಲೇಡೀಸ್ ಇಲ್ಲಿ ಇದ್ದಾರೆ ಸರ್. ಎ.ಸಿ. ಶ್ರೀನಿವಾಸ್ ಅವರು ಎಲೆಕ್ಷನ್ ಮುಂಚೆ ಬಂದ್ ಮನೆ ಹತ್ರ ನೀವು ಓಟ್ ಹಾಕಿ ಇಂಡಿವಿಜುವಲ್ ಆಗಿ ಬರ್ತಿದ್ರು ಸರ್. ಎ.ಸಿ. ಶ್ರೀನಿವಾಸ್ ಅವ್ರ ಲೋಕಲ್ ಲೀಡರ್ಸ್ ಎಲ್ಲರೂ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ಮನೆಗೆ ಬಂದು ನೀವು ನಮ್ಮನ್ನ ಗೆಲ್ಸಿ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಇಮ್ಮಿಡಿಯೇಟ್ ಆಗಿ ಅವ್ರನ್ನ ರಿಲೀಸ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಇಂಡಿವಿಜುವಲ್ ಆಗಿ ಬಂದು ಹೇಳಿದ್ರು. ಆಫ್ಟರ್ ಎಲೆಕ್ಷನ್ ಒಬ್ರು ಕಾಣಿಸ್ಲಿಲ್ಲ ಸರ್. ಅವ್ರ ಹತ್ರ ನಾವು ಹೋಗಿ ನಾವು ವೇಟ್ ಮಾಡ್ತಾ ಇದೀವಿ, ಅವ್ರು ಸಿಕ್ತಿಲ್ಲ, ಒಬ್ರು ಕಾಣಿಸ್ತಿಲ್ಲ, ಯಾರು ಬಂದು ಕೇಳಲಿಲ್ಲ. ಅವ್ರು ನಮ್ಗೆ ಹೆಲ್ಪ್ ಏನು ಬೇಡ ಸರ್, ಜಸ್ಟ್ ರಿಲೀಸ್ ಮಾಡಿಸ್ಲಿ ಸರ್. ಎಲ್ಲರೂ ಜೈಲಲ್ಲಿ ಎಷ್ಟು ಜನ ಇದಾರೆ ಅಮಾಯಕರು, ಅವ್ರನ್ನ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ರಿಲೀಸ್ ಮಾಡಿ ಬೇಲ್ ಮಾಡಿಸಿ ಕೊಳ್ಳಿ ಸರ್. ಅಷ್ಟೇ ಸಾಕು ಸರ್. ಅವ್ರು ನಮ್ಮನ್ನ ಬಂದು ಕೇಳೋದು ಬೇಡ, ಅವ್ರು ನಮ್ಮ ಮನೆಯಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಅಂತ ಕೇಳೋದು ಬೇಡ. ನೀವು ಚೆನ್ನಾಗಿದ್ದೀರಾ ಇಲ್ವಾ ಸಾಯ್ತಾ ಇದ್ದೀರಾ ಅಂತಾನು ಬೇಡ ಸರ್. ನಮ್ಗೆ ರಿಲೀಸ್ ಮಾಡಿಸಿ ಕೊಡಿಸ್ಲಿ ಸರ್, ಅಷ್ಟೇ ಸರ್ ನಾವು ಕೇಳ್ಕೊಳ್ಳೋದು. ಈಗ ಡಿ.ಕೆ ಶಿವಕುಮಾರ್ ಕೂಡ ಖುದ್ದು ಈಗ ಜನಸಂಪರ್ಕ ಸಭೆ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಏನಂತ ಮನವಿ ಮಾಡ್ಕೊಳ್ತೀರಾ ತಾವು ಅಂತ? ಸರ್, ಆದಷ್ಟು ಬೇಗ ಅವ್ರು ಎಲ್ರಿಗೆ ರಿಲೀಸ್ ಮಾಡ್ಕೊಂಡ್ಬೇಕಂತ ನಾವು ಮನವಿ ಮಾಡ್ತೀವಿ ಅಷ್ಟೇ. ಬೇರೆ ನಮ್ಮ ಹತ್ರ ಏನಿಲ್ಲ ಸರ್. ನಮಗೆ ಮನೆಯಲ್ಲಿ ನಮ್ಮ ತಮ್ಮ ಬಂದ್ಬಿಟ್ರೆ ಅದೇ ಸಾಕು. ಅದೇ ಮನವಿ ಮಾಡೋಕ್ಕೆ ಇಲ್ಲಿ ಬಂದಿರೋದು. ಅಷ್ಟು ದೂರಿನಿಂದ ನಾವು ಬಂದು ಇಲ್ಲಿ ನಿಂತ್ಕೊಂಡಿರೋದು. ನಾವು ಕಾಯ್ತಾ ಇದ್ದೀವಿ ಅವ್ರಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ. ಅದೇ ನಮ್ಮದು ಮನವಿ. ಆದಷ್ಟು ಬೇಗ ಅವ್ನಿಗೆ ರಿಲೀಸ್ ಮಾಡಬೇಕು, ಏನಿದೆ ಕೇಸ್ ಕ್ಲೋಸ್ ಮಾಡಬೇಕಂತ ನಾವು ಮನವಿ ಮಾಡ್ತೀವಿ. ಇಷ್ಟು ಕೂಡ ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಮಹಿಳೆಯರು ಹೇಳ್ತಾರಂತ ಮಾತು ಅಂದ್ರೆ ನಮ್ಮ ಕುಟುಂಬಸ್ಥರು ಯಾರು ಕೂಡ ಅದರಲ್ಲಿ ಭಾಗಿಯಾಗಿಲ್ಲ. ಜೊತೆಗೆ ಈಗ ಸಂಬಂಧಪಟ್ಟಂತೆ ಈಗ ಚುನಾವಣೆ ಮುನ್ನ ಅಂದ್ರೆ ಈಗ ಪುಲಕೇಶಿ ನಗರದಲ್ಲಿ ಆಕಾಂಕ್ಷಿಯಾದಂತ ಎ.ಸಿ. ಶ್ರೀನಿವಾಸರು ನಮಗೊಂದು ಭರವಸೆನ ಕೊಟ್ಟಿದ್ರು. ಆಗ ಅಂದ್ರೆ ಒಂದು ನಮಗೆ ಮತವನ್ನು ಹಾಕಿ ನಾವು ಗೆಲ್ಲಿಸಿ ಮತ್ತೆ ಅವ್ರನ್ನ ಬಿಡಿಸ್ಕೊಂಡು ಬರ್ತೀವಿ, ನೀವು ನಮ್ಮನ್ನು ಗೆಲ್ಲಿಸಿ ನಾವು ಬಿಡಿಸ್ಕೊಂಡು ಬರ್ತೀವಿ ಅಂತ ಮಾತನ್ನು ಹೇಳಿದ್ರು. ಆದ್ರೆ ಇಲ್ಲಿಯೂ ಕೂಡ ಅದು ಕಾರ್ಯರೂಪಕ್ಕೆ ಬಂದಿಲ್ಲ. ಹೀಗಾಗಿ ನಾವು ಡಿ.ಕೆ ಶಿವಕುಮಾರ್ ಅವರ ಜನಸಂಪರ್ಕ ಸಭೆಯಲ್ಲಿ ಕೂಡ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.